ಸುವರ್ಣ ನ್ಯೂಸ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದ ಮಾರುಕಟ್ಟೆ ಚಿಕ್ಕದ? ಇಲ್ಲಿ 10 ಕೋಟಿ ದುಡ್ಡು ಹಾಕಿ ಸಿನಿಮಾ ಮಾಡೋಕ್ಕಾಗಲ್ವಾ? ಮಿಕ್ಕ ಚಿತ್ರರಂಗದಂತೆ ಇಲ್ಲಿ ಯಾಕೆ ಅದ್ಧೂರಿ ಚಿತ್ರಗಳು ಬರೋದಿಲ್ಲ? ಹಾಗಿದ್ರೆ ನಮ್ಮ ಕನ್ನಡ ಚಿತ್ರಗಳು ಕೋಟಿಗಟ್ಟಲೆ ದುಡ್ಡು ಗಳಿಸೋದಿಲ್ವಾ? ಇಂತಹ 10 ಪ್ರಶ್ನೆಗಳು ಇಂದಿಗೂ ಕನ್ನಡ ನಿರ್ಮಾಪಕರನ್ನ ಕಾಡ್ತಾನೆ ಇವೆ. ಹಾಗಿದ್ರೆ ಅದಕ್ಕೆ ಉತ್ತರ ಇಲ್ವಾ? ಯಾಕಿಲ್ಲ? ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕನ್ನಡ ಚಿತ್ರರಂಗದ ಮಾರುಕಟ್ಟೆ ತುಂಬಾ ಚಿಕ್ಕದು ಕಣ್ರಿ. ಇಲ್ಲಿ 10 ಕೋಟಿ ಹಾಕಿ ಸಿನಿಮಾ ಮಾಡಿದ ನಿರ್ಮಾಪಕರ ಸ್ಥಿತಿ ಗೋವಿಂದಾಯ ನಮಃ. ಅದಕ್ಕೆ ಲಿಮಿಟೆಡ್ ಬಜೆಟ್ನಲ್ಲಿ ಸಿನಿಮಾ ಮಾಡ್ತೀವಿ ಅಂತಾರೆ ಕನ್ನಡ ನಿರ್ಮಾಪಕರು. ಇಂತಹ ಮಾತುಗಳನ್ನ ಆಗಾಗ ಕೇಳ್ತಾನೆ ಇರ್ತೀವಿ. ಹಾಗಂದವರ ತಲೆ ಮೇಲೆ ಹೊಡೆದು ಉತ್ತರ ಕೊಟ್ಟಿದೆ ಕನ್ನಡದ 2 ಚಿತ್ರಗಳು. ಒಂದು ಸಾರಥಿ, ಮತ್ತೊಂದು ಪರಮಾತ್ಮ. ಫೇಲ್ ಆಗದವರುಂಟೆ ಚೊಂಬೇಶ್ವರ. ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ. ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ ಒಂದು ಎರಡೆರಡ್ಲ 2 ಮೂರ್ಲ 3 ಆರ್ಟು ಮಾಡೋ. ಕನ್ನಡ ಚಿತ್ರರಂಗದ ಮಾರುಕಟ್ಟೆ ಚಿಕ್ಕದು ಅಂತ ತಮ್ಮನ್ನ ತಾವೇ ಕಟ್ಟಿ ಹಾಕಿಕೊಂಡಿರೋ ನಿರ್ಮಾಪಕರಿಗೆ ಈ 2 ಚಿತ್ರಗಳ ರಿಸಲ್ಟ್ ನಿಂದ ಉತ್ತರ ಸಿಕ್ಕಿರಬಹುದು. ಒಂದ್ ಕಡೆ ಸಾರಥಿ ಬಾಕ್ಸ್ ಆಫೀಸ್ ನಲ್ಲಿ ಚಿಂದಿ ಉಡಾಯಿಸುತ್ತಿದ್ದಾನೆ. ಆರಂಭದಿಂದಲೂ ಚಿತ್ರದ ಬಗ್ಗೆ ಒಳ್ಳೆ ಮಾತುಗಳು ಕೇಳಿ ಬಂದಿವೆ. ಅದಕ್ಕೆ ಸರಿಯಾಗಿ ಸಿನಿ ಪ್ರಿಯರು ಹುಚ್ಚೆದ್ದು ಸಾರಥಿಯ ದರ್ಶನ ಮಾಡ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಸಾರಥಿ 4 ವಾರಗಳಲ್ಲಿ ಗಳಿಸಿದ್ದು ಬರೋಬ್ಬರಿ 15 ಕೋಟಿ. ಅಧಿರಥ ಮಹಾರಥ ಸಾರಥಿ, ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ಅಧಿರಥ ಮಹಾರಥ ಸಾರಥಿ, ಎಲ್ಲರನ್ನು ಪ್ರೀತಿಸುವ ಸಂಸ್ಕೃತಿ. ಇನ್ನು ಪರಮಾತ್ಮ ಕೂಡ ಪ್ರೇಕ್ಷಕರನ್ನ ಮೋಡಿ ಮಾಡಿದ್ದಾನೆ ಅನ್ನೋದನ್ನ ಬಾಕ್ಸ್ ಆಫೀಸ್ ರಿಸಲ್ಟ್ ಹೇಳ್ತಿದೆ. ಆರಂಭದಲ್ಲಿ ಚಿತ್ರದ ಬಗ್ಗೆ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗಿದ್ರು 2ನೇ ವಾರದಿಂದ ಸಿನಿಮಾಗೆ ಫ್ಯಾಮಿಲಿ ಪ್ರೇಕ್ಷಕರು ಬರ್ತಿದ್ದಾರೆ. ಮೊದಲ ವಾರದಲ್ಲೇ 10 ಕೋಟಿಗೂ ಅಧಿಕ ದುಡ್ಡು ಬಾಚಿಕೊಂಡ ಪರಮಾತ್ಮ ತನ್ನ ಯಶಸ್ವಿ ಪಯಣವನ್ನ ಮುಂದುವರಿಸಿದ್ದಾನೆ. ರೋಡಲ್ಲಿ ಸಿಕ್ತು ಏನು ಹೇಳೋದು ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು. ಕನ್ನಡ ಚಿತ್ರರಂಗದ ಮಾರುಕಟ್ಟೆ ಚಿಕ್ಕದಲ್ಲ ಅನ್ನೋದನ್ನ ಸಾರಥಿ ಮತ್ತು ಪರಮಾತ್ಮ ಚಿತ್ರಗಳು ಮತ್ತೊಮ್ಮೆ ಸಾಬೀತು ಮಾಡಿವೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶವೆಂದ್ರೆ ಕೋಟಿ ದುಡ್ಡು ಗಳಿಸಿದ ಈ ಎಲ್ಲಾ ಚಿತ್ರಗಳು ಸ್ವಮೇಕ್ ಸಿನಿಮಾಗಳೇ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೇ. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.